ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಪುಟಾಣಿ ಮಕ್ಕಳಿಗೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಇಂದ್ರನು ಭೂಮಂಡಲದಲ್ಲಿ ಎಲ್ಲರೂ ಸೌಖ್ಯವಾಗಿದ್ದಾರಾ ಎಂದು ಕೇಳಿದಾಗ ದೇವದೂತನೊಬ್ಬ ಹೇಳ್ತಾ ಇದ್ದ, ಇಲ್ಲ ದೇವ, ಇಲ್ಲ, ಭೂಮಂಡಲದಲ್ಲಿ ರಾಕ್ಷಸರ ಉಪಟಳ ಹೆಚ್ಚಾಗುತ್ತಾ ಉಂಟು. ಹಿಂಸೆ, ಅತ್ಯಾಚಾರ, ಅನಾಚಾರ, ಅಧರ್ಮಗಳು ತಾಂಡವಾಡುತ್ತಾ ಉಂಟು. ಇದನ್ನು ನೋಡಿದಂತಹ ಭೂದೇವಿ ಆ ಶ್ರೀಮನ್ನಾರಾಯಣನು ಈ ಧರೆಗೆ ಯಾವಾಗ ಅವತರಿಸುತ್ತಾನೋ ಎಂದು ದುಃಖಿಸುತ್ತಾ ಇದ್ದಾಳೆ ದೇವ ಅಂತ ಹೇಳಿದ. ಇಲ್ಲಿ ನೋಡಿ, ಒಂದು ವಿಷಯವನ್ನು ನಿಮಗೆ ಹೇಳ್ತೇನೆ. ಒಂದು ದ್ವಾಪರಾಯುಗದ ನಡೆದಂತಹ ಇದು ಸಭೆ. ಅಲ್ಲಿ ಆ ಕಾಲದಲ್ಲಿ ಭೂದೇವಿ ತುಂಬ ದುಃಖಿತಗೊಂಡಿದ್ಲು. ಹಾಗೆಯೇ ಈಗ ಕಲಿಯುಗದಲ್ಲಿ ಪ್ರಸ್ತುತ ಇಲ್ಲಿಯ ಜನರು ತುಂಬ ಭೀತಿಗೊಳಗಾಗಿದ್ದಾರೆ. ಯಾಕೆ ಗೊತ್ತುಂಟಾ? ಅಘನಾಶಿನಿ ಬೇಡ್ತಿ ಹೇಳುವಂಥ 2 ನದಿಗಳು ಸ್ವಚ್ಛಂದವಾಗಿ ಹರಿದಾಡಿಕೊಂಡಿದ್ದವು. ಮನಸ್ಸೋ ಇಚ್ಛೆ ಹರಿದಾಡಿಕೊಂಡಿದ್ದು. ಯಾರ ತಂಟ ತಕರಾರು ಇಲ್ಲದೆ ಆನಂದವಾಗಿದ್ಲು. ಆದರೆ ಯಾರೋ ಆ ನದಿಗಳ ಮೇಲೆ ದೃಷ್ಟಿ ಹರಿಸಿದರು. ಅದರ ಫಲವಾಗಿ ಆ ನದಿಯ ಹರಿಯುವ ದಿಕ್ಕನ್ನೇ ಬದಲಿಸಲಿಕ್ಕೆ ಹೊರಟಿದ್ದಾರೆ ಅವರು. ಅದೂ ಅಲ್ಲದೆ ಆ ನದಿಗೆ ಬಂಧನವನ್ನು ಮಾಡಲು ಏರ್ಪಾಡು ನಡೆಯುತ್ತಾ ಉಂಟು. ಆದರೆ ಇದರಿಂದ ಆಗುವ ಅನಾಹುತಗಳು ಎಷ್ಟೆಂದರೆ ಅಷ್ಟಿಷ್ಟಲ್ಲ. ಅಲ್ಲಿಯ ಜನರಿಗೆ ವಸತಿಗಳಿರುವುದಿಲ್ಲ, ವಲಸೆ ಹೋಗಬೇಕಾಗುತ್ತದೆ. ವಲಸೆ ಹೋದಂಥ ಜನರಿಗೆ ಆಶ್ರಯ ಸಿಗುತ್ತೋ, ಬೆಳೆ ಸಿಗುತ್ತೋ, ಮನೆ ಸಿಗುತ್ತೋ ಅದು ಗೊತ್ತಿಲ್ಲದ ವಿಷಯ. ಅದೂ ಅಲ್ಲದೆ ಜಲಚರಗಳು, ಪ್ರಾಣಿಗಳು, ಪಕ್ಷಿಗಳು, ತುಂಬ ಅರಣ್ಯಗಳು ನಾಶವಾಗುತ್ತವೆ ಆ ಬಂಧನ ಮಾಡೋದರಿಂದ. ಇನ್ನು ಅಲ್ಲಿಯೇ ವಾಸವಾಗಿರೋಣ ಅಂದರೆ ಅವರಿಗೆ ಆ ಕಡೆ ಬದುಕಲಿಕ್ಕೂ ಆಗುವುದಿಲ್ಲ, ಈ ಕಡೆ ಸಾಯಲಿಕ್ಕೂ ಆಗುವುದಿಲ್ಲ ಅಂಥ ಪರಿಸ್ಥಿತಿ ಒದಗಿ ಬರ್ತದೆ. ಇದನ್ನು ಯಾರೋ ದುಷ್ಕರ್ಮಿಗಳು ತಮ್ಮ ಸ್ವಾರ್ಥ ಸಾಧನೆಗೆ ಮಾಡುತ್ತಿದ್ದಾರೆ ಅಂತ ಅನ್ನಿಸ್ತಾ ಉಂಟು. ಯಾಕಂದರೆ ಈ ನದಿಯ ಬಂಧನದಿಂದ ಅಲ್ಲಿಯವರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಅಪಾಯ ಬರಲಿಕ್ಕೆ ಉಂಟು ಅಂತ ಹೇಳಿ ಭೂತಜ್ಞರು, ಜಲತಜ್ಞರು, ಮಠಾಧೀಶರು ಎಲ್ಲ ತಿಳಿಸ್ತಾ ಇದ್ದರೂ ಕೂಡ ಆ ವಿಷಯವನ್ನು ಗಣನೆಗೆ ತಾರದೆ ಮುಂದಡಿಯಿಡುತ್ತಿದ್ದಾರೆ ಈಗಿನ ರಾಜರು. ಪಾಪ ಇಲ್ಲಿಯ ಜನಾಂಗದವರು ತುಂಬ ಮೃದು ಸ್ವಭಾವದವರು. ಅವರು ಧರ್ಮಿಷ್ಠರು, ದೈವಭಕ್ತರು, ಯಾರ ತಂಟೆಗೂ ಹೋಗುವಂಥವರೆಲ್ಲ. ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಮಾಡಿಕೊಂಡ ಇರುವಂತಹ ಜನಗಳಿಗೆ ಈಗ ಭೀತಿ ಕಾಣ್ತಾ ಉಂಟು ಅಲ್ವಾ? ಅದು ಆಗಬಾರ್ದಲ್ವಾ? ಆಗಬಾರ್ದು ಅಂತ ನಾವು ಪ್ರಾರ್ಥನೆ ಮಾಡೋಣ. ಸಭೆ ನಡೀತಾ ಉಂಟು, ಇಂದ್ರನ ಸಭೆ ನಡೀತಾ ಉಂಟು. ದೂರದಲ್ಲಿ ಒಬ್ಬ ಮಹರ್ಷಿಗಳ ಆಗಮನವಾಯಿತು. ಇಂದ್ರ ಹೋಗಿ ನಮಸ್ಕರಿಸಿಕೊಂಡ. ಬನ್ನಿ ಗುರುವೇ ಬನ್ನಿ, ಆಸೀನರಾಗಿ ಅಂತ ಆಸನವನ್ನು ಕೊಟ್ಟ. ಇಂದ್ರನಿಗೆ ಒಂದು ರೀತಿ ಕುತೂಹಲ, ಇವರು ಮಹರ್ಷಿಗಳು ಯಾಕೆ ನಮ್ಮ ಸಭೆಗೆ ಆಗಮಿಸಿದರು ಹೇಳುವುದಾಗಿ. ಆಗ ಮಹರ್ಷಿಗಳು ಇಂದ್ರನ ಮುಖವನ್ನು ನೋಡಿ ಕೇಳಿದರು, ಏಕೆ ಇಂದ್ರ, ಮುಖದಲ್ಲಿ ಒಂದು ರೀತಿ ಕುತೂಹಲ ಕಾಣಿಸ್ತಾ ಉಂಟು ಅಂತ. ಯಾಕಂದರೆ ಈ ಮಹರ್ಷಿಗಳ ಸ್ವಭಾವ ಹೇಗಂದರೆ ಸಿಟ್ಟು, ಅತಿಯಾಗಿ ಸಿಟ್ಟು. ಆ ಕಡೆ ಈ ಕಡೆ ನೋಡೋದಿಲ್ಲ, ಸಿಟ್ಟು ಬಂದರೆ ಶಾಪ ಕೊಡೋದೆ. ಅದಕ್ಕಾಗಿ ಮನುಷ್ಯರೂ ಹೆದರುತ್ತಾರೆ, ದೇವತೆಗಳು ಈ ಮಹರ್ಷಿಗಳಿಗೆ ಹೆದರುತ್ತಾರೆ. ಅದಕ್ಕಾಗಿ ಇಂದ್ರನಿಗೆ ಕುತೂಹಲ, ಯಾಕೆ ಬಂದಿರಬಹುದು ಇವರು ನಮ್ಮ ಆಸ್ಥಾನಕ್ಕೆ ಎಂಬುದಾಗಿ. ಆಗ ಮಹರ್ಷಿಗಳು ಹೇಳ್ತಾರೆ, ನಾನು ಇಲ್ಲಿಯೇ ಹೋಗ್ತಾ ಇದ್ದೆ ಇಂದ್ರದೇವ,
ಅದಕ್ಕಾಗಿ ನಿನ್ನನ್ನೊಮ್ಮೆ ಮಾತಾಡಿಸ್ಕೊಂಡು ಹೋಗೋಣ, ನಿನ್ನ ಪರಿವಾರವನ್ನೆಲ್ಲ ಮಾತಾಡಿಸ್ಕೊಂಡು ಹೋಗೋಣ, ಆರೋಗ್ಯವನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಮಹರ್ಷಿಗಳು. ನೀವೆಲ್ಲ ಕ್ಷೇಮ ತಾನೆ, ಆರೋಗ್ಯವಾಗಿದ್ದೀರಿ ತಾನೆ ಅಂತ ಮಹರ್ಷಿಗಳು ವಿಚಾರಿಸಿದರು. ಹಾಗಾದರೆ ಬಂದಂತಹ ಮಹರ್ಷಿಗಳು ಯಾರು ಹೇಳುವುದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೆ ನಮಸ್ಕಾರಗಳೊಂದಿಗೆ ಧನ್ಯವಾದಗಳು.